ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ವರ್ಕರ್ಸ್ ಹತ್ರ ಅಲ್ಲ, ನಂದು ತಪ್ಪಾಯ್ತು ಅಂತ ಕ್ಷಮೆ ಕೇಳು. ಸುಹಾಸ್ ಅವ್ರ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ. ಸತ್ಯ, ನೀನು ಯಾಕಮ್ಮ ಇವನ್ ಪರವಾಗಿ ಕ್ಷಮೆ ಕೇಳಬೇಕು? ವಿಷಯ ಇದೆ ರಾಯ್ರೆ, ಯಾವುದೇ ಕಂಪ್ನಿ ಚೆನ್ನಾಗಿ ನಡಿಬೇಕು ಅಂದ್ರೆ ಅಲ್ಲಿನ ಕಾರ್ಮಿಕರು ಚೆನ್ನಾಗಿ ಕೆಲಸ ಮಾಡಬೇಕು. ನೀವೆಲ್ಲ ನಮ್ಮನೆ ಕೆಲಸ ಅಂತ ಮಾಡಿದ್ದಕ್ಕೇನೆ ಇವತ್ತು ನಮ್ಮ ಕಂಪ್ನಿ ಇಷ್ಟು ಚೆನ್ನಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗಿದ್ದು. ಅದೇ ರೀತಿಲಿ ಮಾವ ಕೂಡ ನಿಮ್ಮನ್ನೆಲ್ಲ ಸ್ವಂತ ಅಣ್ಣ ತಮ್ಮಂದಿರ ತರಾನೇ ನಡೆಸ್ಕೊಂಡಿದ್ದಾರೆ ಅಲ್ವಾ? ಇಂಥ ರಾಯರು ನಿಮ್ಗೆ ಅನ್ಯಾಯ ಮಾಡೋದಕ್ಕೆ ಸಾಧ್ಯನಾ? ಈ ಸಲ ನಮ್ಮ ಕೈಯಿಂದ ಒಂದು ಚಿಕ್ಕ ಅನಾಹುತ ಆಗೋಯ್ತು. ಅದರಿಂದಾನೆ ನಿಮಗೆ ಬೋನಸ್ ತಲುಪಿಲ್ಲ. ಒಂದೇ ಸಲ ಆಗಿದ್ದಿದ್ರೆ ನಾವು ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ಸುಹಾಸ್ ಅವ್ರನ್ನ ಕೆಲಸದಿಂದ ತೆಗೀರಿ, ಆಗ್ಲೇ ನಮ್ಗೆಲ್ಲ ನ್ಯಾಯ ಸಿಗೋದು. ಕೆಲಸದಿಂದ ತೆಗೆಯೋದು ಸಮಸ್ಯೆಗಳಿಗೆ ಪರಿಹಾರ ಅಲ್ಲ. ಅಷ್ಟಕ್ಕೂ ಈ ಸಮಸ್ಯೆಗೆ ಕಾರಣ ಸುಹಾಸ್ ಅವರಲ್ಲ. ನಾನು. ಸತ್ಯ, ಏನ್ ಹೇಳ್ತಾ ಇದೀಯಾ? ನಿನಗೂ ಇದಕ್ಕೆಲ್ಲ? ಚಿಕ್ಕ ಮಾವ, ನನಗೆ ಮಾತಾಡೋದಕ್ಕೆ ಬಿಡಿ. ನಡೆದಿರೋ ಸತ್ಯ ಏನು ಅಂತ ಇವ್ರಿಗೂ ಗೊತ್ತಾಗ್ಬೇಕಲ್ವಾ? ಸತ್ಯನ ಮುಚ್ಚಿಡೋಕೆ ಬೇರೆ ಏನೋ ಹೇಳ್ತಾ ಇದ್ದೀರಲ್ವಾ? ಖಂಡಿತ ಇಲ್ಲ. ನೋಡಿ, ಇದು ನಮ್ಮ ಮದುವೆ ಆದ್ಮೇಲೆ ಬರ್ತಿರೋ ಮೊದಲನೇ ದೀಪಾವಳಿ. ಅದಕ್ಕೋಸ್ಕರ ಯಾವತ್ತಿಗಿಂತಲೂ ಜಾಸ್ತಿ ಬೋನಸ್ ಕೊಡಬೇಕು ಅಂತ ಮಾವ ಯೋಚನೆ ಮಾಡ್ತಿದ್ರು. ಅದನ್ನ ಸುಹಾಸ್ ಅವ್ರಿಗೂ ಹೇಳಿದ್ರು. ಆದರೆ ಅದು ಡಿಲೇ ಆಗ್ಬಿಡ್ತು. ಡಿಲೇ ಆಗಿರೋ ವಿಷಯ ಮಾವನ್ಗೆ ಹೇಳಿದ್ರೆ ಅವ್ರು ಎಲ್ಲಿ ಟೆನ್ಷನ್ ಮಾಡ್ಕೋತಾರೆ ಅಂತ ಸುಹಾಸ್ ಅವರು ಈ ವಿಷಯನ ಮಾವಂಗೆ ಹೇಳಲೇ ಇಲ್ಲ. ಸತ್ಯ, ಏನಮ್ಮ ಹೇಳ್ತಾ ಇದೀಯ ನೀನು? ಕ್ಷಮಿಸಿ ಮಾವ, ಈ ವಿಚಾರನ ನಿಮ್ಮಿಂದ ಮುಚ್ಚಿಟ್ಬಿಟ್ವಿ. ನೋಡಿ, ನಿಮ್ ಎಲ್ರಿಗೂ ಬೋನಸ್ ತಲುಪುತ್ತೆ. ಯಾವತ್ತಿಗಿಂತಲೂ 10% ಎಕ್ಸ್ಟ್ರಾನೇ ತಲುಪುತ್ತೆ. ಇದು ಮಾವನರ ಆಸೆ ಕೂಡ.
ಇದನ್ನ ನಿಮಗೆ ತಲುಪಿಸೋ ಜವಾಬ್ದಾರಿ ನಂದು. ಕೋಟೆ ಮನೆ ಯಾವತ್ತೂ ಕೊಟ್ಟ ಮಾತಿಗೆ ತಪ್ಪಿಲ್ಲ. ನೀವು ಧೈರ್ಯವಾಗಿ ಮನೆಗೆ ಹೋಗಿ ಹಬ್ಬ ಮಾಡಿ. ಅಮ್ಮ, ನಿಮ್ಮ ಮಾತಿನ ಮೇಲೆ ನಮಗೆ ಭರವಸೆ ಇದೆ. ನಿಮ್ಮ ಈ ಉಪಕಾರನ ನಾವು ಯಾವತ್ತೂ ಮರೆಯಲ್ಲ. ಇದ್ರಲ್ಲಿ ನಂದೇನೂ ಇಲ್ಲ. ಇದು ರಾಯರು ಕಟ್ಟಿ ಬೆಳೆಸಿದ ಸಂಸ್ಥೆ. ನೀವೇನೇ ಹೇಳೋದಿದ್ರು ಅವ್ರಿಗೆ ಹೇಳಿ. ಅವ್ರು ನಿಮ್ಮ ಮೇಲಿಟ್ಟಿರೋ ಪ್ರೀತಿ, ನೀವು ಅವ್ರ ಮೇಲಿಟ್ಟಿರೋ ಅಭಿಮಾನ ಸದಾ ಹೀಗೆ ಇರಲಿ. ರಾಯ್ರೆ, ಅಳಿಯನ್ ಕೈಗೆ ಕಂಪ್ನಿ ಜವಾಬ್ದಾರಿ ಕೊಟ್ಬಿಟ್ಟು ತಪ್ಪು ಮಾಡಿದ್ರೆ ಅಂತ ಅಂದ್ಕೊಂಡ್ಬಿಟ್ವಿ. ಆದರೆ ಇಲ್ಲ ರಾಯ್ರೆ, ಇಂಥ ಸೊಸೆ ನಿಮ್ಮ ಮನೇಲಿರುವಾಗ ಕೋಟೆ ಮನೆಗೆ ಏನೂ ಆಗಲ್ಲ. ಕೋಟೆ ಮನೆ ಕೀರ್ತಿ ಎತ್ತರಕ್ಕೆ ಬೆಳಿತಾನೆ ಇರುತ್ತೆ. ನಾವಿನ್ನು ಬರ್ತೀವಿ ರಾಯ್ರೆ. ಇಷ್ಟೊತ್ತಲ್ಲಿ ಬಂದು ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮೆ ಇರಲಿ. ರಾಯರಿಗೆ ಜೈ, 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 ರಾಯರಿಗೆ ಜೈ. Darling, darling, please, darling, calm down, darling, calm down. ಸಮಾಧಾನ. ನಿನಗೆ ಎಷ್ಟು ಸತಿ ಹೇಳಿದ್ದೀನಿ ನಾನು, ಏನಾದ್ರೂ ಮಾಡದಿದ್ರೆ ನನಗೆ ಹೇಳ್ಬಿಟ್ಟು ಮಾಡು ಅಂತ. ನಿನಗೆ ನನ್ನ ಪೇನ್ ಏನು ಅನ್ನೋದೇ ಅರ್ಥ ಆಗೋದಿಲ್ವಾ? ಎಲ್ರ ಮುಂದೆ ಎಷ್ಟು ಅವಮಾನ ಆಯ್ತು ನನಗಿವತ್ತು. ನಮ್ಮಪ್ಪ ನನ್ನನ್ನ ಸ್ವಂತ ಮಗಳನ್ನೇ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರು ಇವತ್ತು. ನೋ ಸುಹಾಸ್, ನೋ, ಐ ಕ್ಯಾನಾಟ್ ಟೇಕ್ ದಿಸ್. ನನ್ನ ಕೈನಲ್ಲಿ ಸಹಿಸೋದಕ್ಕಾಗೋದಿಲ್ಲ ಇದನ್ನ. ಡಾರ್ಲಿಂಗ್, ನೀರಲ್ಲಿ ಮುಳುಗೋದಕ್ಕೆ ಹುಲ್ಲು ಕಡ್ಡಿನೇ ಆಸರಿರುತ್ತೆ. ಇವತ್ತಿನ ಪಾಲಿಗೆ ಸತ್ಯ ಅದೇ ಆದ್ಲು. ಹೇಗೋ ಇಲ್ಲಿ ಉಳ್ಕೊಳ್ಳೋದಕ್ಕೆ ಸತ್ಯನಿಂದ ಒಂದು ಚಾನ್ಸ್ ಸಿಕ್ಕಿದೆ. ಅದಕ್ಕಾದ್ರೂ ಖುಷಿ ಪಡೋಣ. ಅವ್ರ ಹೆಸರು ಹೇಳಿದ್ರೇನೆ ನನಗೆ ಬೆಂಕಿ ಬಿದ್ದಂಗ ಆಗ್ತಿದೆ. ಇವತ್ತು ಅವಳಿಂದ ನಾವ್ ಈ ಮನೆಯಲ್ಲಿ ಸೇವ್ ಆಗಿದ್ದೀವಿ ಅಂದ್ರೆ ಅದಕ್ಕಿಂತ ನಾವಿಬ್ರು ಸಾಯದೆ ವಾಸಿ. ಡಾರ್ಲಿಂಗು, ನಾನು ಆ ರೀತಿಯಲ್ಲಿ ಹೇಳಿಲ್ಲ. ಸತ್ಯನ ಬೇಕಾದ್ರೆ ಆಮೇಲೆ ನೋಡ್ಕೊಳ್ಳೋಣ. ಆದರೆ ನಾವು ಬೀದಿಗೆ ಬಿದ್ದಿಲ್ವಲ್ಲ, ಅದನ್ನಾದರೂ ನೆನೆಸ್ಕೊಂಡು ಸ್ವಲ್ಪ ಆರಾಮಾಗಿರು. ಡೋಂಟ್ ಹರ್ಟ್ ಯುವರ್ ಸೆಲ್ಫ್ ಪ್ಲೀಸ್. ನಾನು ನಿನಗೆ ಮೊದಲೇ ಹೇಳಿದ್ದೆ ಬಿ ಕೇರ್ಫುಲ್ ಅಂತ. ಇವತ್ತು ನನಗೆ ಈ ಹೋಪ್ಲೆಸ್ ಪರಿಸ್ಥಿತಿ ಬರೋದಕ್ಕೆ ನೀನೇ ಕಾರಣ. ಆದ್ರೆ ಹೀಗಾಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ಡಾರ್ಲಿಂಗು. ಆದ್ರೆ ಒಂದಂತೂ ನಿಜ ಸುಹಾಸ್, ಆ ಸತ್ಯ ಕೊಟ್ಟಿರೋ ಭಿಕ್ಷೆ ನನಗೆ ಬೇಕಾಗಿಲ್ಲ. ಇದು ನನ್ನ ಮನೆ, ಇಲ್ಲಿರೋದು ನನ್ನ ಹಕ್ಕು. ಅದನ್ನ ಯಾರೋ ನನಗೆ ಕೊಡ್ಸಿದ್ರು ಅನ್ನೋ ಫೀಲ್ ನನಗೆ ಬೇಡ. ಟ್ರಸ್ಟ್ ಮೀ ಸುಹಾಸ್, ಆ ಸತ್ಯಂಗೆ ನಾನು ಒಂದು ಗತಿ ಕಾಣಿಸ್ದೆ ಸುಮ್ಮನೆ ಬಿಡೋದಿಲ್ಲ. ಇಲ್ಲ ಅಂದ್ರೆ ನನ್ನ ಹೆಸರು ಕೀರ್ತನಾನೇ ಅಲ್ಲ. ಬೇಡ ಡಾರ್ಲಿಂಗ್, ಬೇಡ. ಕೋಪದ ಕೈಗೆ ಬುದ್ಧಿ ಕೊಟ್ಟು ಮೂಗು ಕೊಯ್ಕೊಂಡ್ರೆ ಮತ್ತೆ ಬರುತ್ತಾ? ದುಡ್ಕಿ ಯಾವ ನಿರ್ಧಾರನೂ ತಗೋಬೇಡ ಪ್ಲೀಸ್, ಪ್ಲೀಸ್ ಡಾರ್ಲಿಂಗ್.
ನಿನಗೆ ನಿನ್ನ ಹೆಂಡತಿಗೆ ಇಷ್ಟೆಲ್ಲ ಅವಮಾನ ಆಗಿದ್ರು ನೀನು ಇಷ್ಟೊಂದೆಲ್ಲ ಕೂಲಾಗಿದೆಯಲ್ಲ, ನಿನಗೆ ರಕ್ತ ಕುದೀತಿಲ್ವಾ? ಛೇ, ಇಷ್ಟೊಂದು ಹೇಳಿನ ನೀನು ಸುಹಾಸ್. ಆದ್ರೆ ನಾನು ಹೇಳಿಯಲ್ಲ. ಇವತ್ತು ನನಗಾಗಿರೋ ಅವಮಾನಕ್ಕೆ ನಾನು ಸೇಡ್ ತೀರಿಸ್ಕೊಳ್ಳದೆ ಬಿಡೋದಿಲ್ಲ ಸುಹಾಸ್. ಆ ಸತ್ಯ ಹಾವಿನ ಹೆಡೆನ ತುಳಿದಿದ್ದಾಳೆ. ವಿಷ ಕಕ್ಕಿ ಸಾಯಿಸದೆ ಬಿಡೋದಿಲ್ಲ ನಾನು ಅವಳನ್ನ. ರೀ, ಮಾತ್ರೆ ತಗೊಳ್ಳಿ. ಮಾತ್ರೆ ತಗೊಳ್ತೀನಿ. ನಿನಗೇನಾಗಿದೆ ಮೊದಲು ಅದನ್ನು ಹೇಳು. ಏನೂ ಆಗಿಲ್ಲ, ಮಾತ್ರೆ ತಗೊಳ್ಳಿ. ಸೀತಾ, ಹಠ ಮಾಡಬೇಡ. ಏನಾಗಿದೆ ಅಂತ ಮೊದಲು ಹೇಳು. ನಿಮಗೆ ಈ ಮನೇಲಿ ನನಗಿಂತ ಹೆಚ್ಚಾಗಿ ಆ ಸತ್ಯನ ಮಾತಿನ ಮೇಲೇ ಗೌರವ ಜಾಸ್ತಿ ಅಲ್ವಾ? ಅವಳಿಗಿರೋ ಬೆಲೆನೂ ನನಗಿಲ್ಲ ಈ ಮನೇಲಿ. ಯಾಕೆ ಹೀಗೆಲ್ಲ ಮಾತಾಡ್ತೀಯ? ಸದ್ಗೃಹಿಣಿಗೆ ಕೊಡಬೇಕಾದ ಗೌರವ ನಾನು ಕೊಡ್ತಾ ಇದ್ದೀನಿ. ಸತ್ಯನ ಒಂದೇ ತಕ್ಕಡಲ್ಲಿಟ್ಟು ಅಳಿಯೋಕ್ಕೆ ಹೋಗಬೇಡ ನೀನು. ಅಯೋಗ್ಯರನ್ನ ಮನೆ ತುಂಬಿಸ್ಕೊಂಡ್ಮೇಲೆ ಅವರಲ್ಲಿ ಎಷ್ಟು ಯೋಗ್ಯತೆ ಇದೆ ಅಂತ ಅಳಿಲೇಬೇಕಾಗತ್ತೆ ರೀ. ಎಲ್ರಿಗೂ ಅವ್ರದ್ದೇ ಆದ ಯೋಗ್ಯತೆ ಇರುತ್ತೆ ಸೀತಾ. ನೀನು ಈ ರೀತಿ ಮಾತಾಡೋದು ನಿನ್ನ ಯೋಗ್ಯತೆಗೆ ಸರಿಯಲ್ಲ. ಸತ್ಯ ಈಗ ತಾನೇ ನಮ್ಮ ಮನೆ ಸೊಸೆಯಾಗಿ ತನ್ನನ್ನು ತಾನು ಬದಲಾಯಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾಳೆ. ಇಂಥ ಟೈಮ್ನಲ್ಲಿ ಅವಳು ಬೆನ್ನು ತಟ್ಟಬೇಕೆ ಹೊರತು ಅವಳನ್ನ ಕೆಟ್ಟದಾಗ ನಡೆಸ್ಕೋಬಾರ್ದು ಸೀತಾ. ಸೀತಾ, ನೀನು ಒಂದು ಕಾಲದಲ್ಲಿ ಸೊಸೆಯಾಗಿದ್ದೆ ಅನ್ನೋದನ್ನು ಮರಿಬೇಡ. ನೋಡಿ, ನನಗೂ ಅವಳಿಗೂ ಹೋಲಿಸ್ಬೇಡಿ. ಅವಳು ಈ ಮನೆ ಸೊಸೆ ಆಗೋದಕ್ಕೆ ಯಾವ ಅರ್ಹತೆಯೂ ಇಲ್ಲ, ಯೋಗ್ಯತೆಯೂ ಇಲ್ಲ. ನೀನೇ ಹೇಳ್ತಿದೆಯಲ್ಲ, ಸೊಸೆ ಆದವಳು ಮನೆ ಒಗ್ಗಟ್ಟನ್ನು ಕಾಪಾಡ್ಕೋಬೇಕು, ಮನೆಯವ್ರ ಬಗ್ಗೆ ಕಾಳಜಿ ಇರಬೇಕು ಅಂತ. ಇವತ್ತು ಸತ್ಯ ಅದನ್ನೇ ಮಾಡಿರೋದು. ಈಗಲೂ ನಿನಗೆ ಅವಳು ಈ ಮನೆ ಸೊಸೆಯಾಗೋ ಅರ್ಹತೆ ಇಲ್ಲ ಅಂತ ಅನಿಸ್ತಿದೆಯಾ? ಯಾವುದೋ ಒಂದು ಘಟನೆ ಮೇಲೆ ಅರ್ಹತೆನ ನಿರ್ಧಾರ ಮಾಡೋಕ್ಕಾಗಲ್ಲ ರೀ. ಹಾಗಾದರೆ ಸತ್ಯ ಇನ್ನೇನು ಪ್ರೂವ್ ಮಾಡಬೇಕು? ಅದನ್ನಾದರೂ ಹೇಳಿಬಿಡು. ಸತ್ಯ ಇವತ್ತು ನಿನ್ನ ಸೊಸೆಯಾಗಿ ಮಾತಾಡಿಲ್ಲ ಕಣೆ, ಕೋಟೆ ಮನೆ ಸೊಸೆಯಾಗಿ ಮಾತಾಡಿದ್ದಾಳೆ. ಅದನ್ನು ತಿಳ್ಕೊ. ಮನೆ ಮರ್ಯಾದೆ ತೆಗೆಯೋಕೆ ಹೋಗಿದ್ದ ಮಗಳು ಅಳಿನ ಮರ್ಯಾದೆನೇ ಉಳಿಸ್ಬಿಟ್ಲು ಕಣೆ ಸತ್ಯ. ಇದಕ್ಕಿಂತ ಇನ್ನೇನೇ ಬೇಕು? ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡಬೇಕು ಅಂತ ಗಾದೆ ಇಲ್ವಾ? ಇದು ಹಾಗೇನೆ. ಪ್ರಮಾಣಿಸಿ ನೋಡುವಾಗ ಪೂರ್ವಾಗ್ರಹ ಇರಬಾರದು, ಅದು ಕಾಮನ್ ಸೆನ್ಸು. ನೀನು ನಿನ್ನ ಕಣ್ಣಿಗೆ ಹಳದಿ ಕನ್ನಡಕ ಹಾಕ್ಕೊಂಡಿರೋದನ್ನ ತೆಗೆದುಬಿಡು. ಆಗ ಪ್ರಪಂಚ ಹಳದಿಯಾಗಿ ಕಾಣೋದು ತಪ್ಪುತ್ತೆ. ಇನ್ನೊಂದು ಸಾರಿ ಸತ್ತಿನ ಬಗ್ಗೆ ಏನಾದರೂ ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಹುಷಾರ್. ಯಾಕೆ ಹಾಗೆ ನೋಡ್ತಿದ್ಯಾ? ನನ್ನನ್ನು ಮೊದಲು ನೋಡೇ ಇಲ್ವಾ? ನೋ ಸತ್ಯ,
ಈ ಥರ ನಿನ್ನ ನಾನು ಯಾವತ್ತೂ ನೋಡಿಲ್ಲ. ನೀನೊಂದು ಓಪನ್ ಬುಕ್ಕು. ನಿನ್ನ ಬಗ್ಗೆ ನನಗೆ ಎಲ್ಲ ಗೊತ್ತು ಅಂದ್ಕೊಂಡಿದ್ದೆ. ಬಟ್ ಐ ವಾಸ್ ರಾಂಗ್. ನಿನ್ನ ಬಗ್ಗೆ ತಿಳ್ಕೊಳ್ಳೋದು ನನಗೆ ತುಂಬ ಬಾಕಿ ಇದೆ. ಅಂದರೆ ನನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಇಂಡೈರೆಕ್ಟಾಗಿ ಬೈತಿದ್ಯಾ? ಇದಕ್ಕೆ ನಾನು ಏನೇ ಆನ್ಸರ್ ಮಾಡಿದ್ರು ನಿನಗೆ ವ್ಯತ್ಯಾಸನೂ ಆಗಲ್ಲ, ಸಮಾಧಾನವೂ ಆಗಲ್ಲ. ಸೊ ಅದಕ್ಕೆ ನಾನು ಏನೂ ಆನ್ಸರ್ ಮಾಡಲ್ಲ. ಐ ಆಮ್ ರಿಯಲಿ ಸಾರಿ. ಆದರೆ ನೀನು ಉತ್ತರ ಕೊಟ್ಟರೆ ವ್ಯತ್ಯಾಸ ಮಾಡುತ್ತೆ ಅಮೂಲ್ ಬೇಬಿ. ಯಾವ ವ್ಯತ್ಯಾಸನೂ ಆಗೋದು ಬೇಡ ಸತ್ಯ. ಇವಾಗ ಹೇಗಿದೆಯೋ ಹಾಗೇ ಇರಲಿ, ಅದೇ ಚೆನ್ನಾಗಿದೆ. ಏನು? ಏನಿಲ್ಲ. ಅರ್ಥ ಆಗೋ ಥರ ಹೇಳು ಮಾರಾಯ. ಕೆಲವೊಂದು ಅರ್ಥ ಆಗಲಿಲ್ಲ ಅಂದ್ರೆ ಚೆನ್ನಾಗಿರುತ್ತೆ. ದಟ್ ಈಸ್ ಬ್ಯೂಟಿಫುಲ್. ಲೈಕ್ ಫಾರ್ ಎಕ್ಸಾಂಪಲ್ ನನ್ನ ನಿನ್ನ ರಿಲೇಶನ್ಶಿಪ್. ಅಂದರೆ ನಮ್ಮ ಸಂಬಂಧ ಬ್ಯೂಟಿಫುಲ್ ಆಗಿದೆ ಅಂತಿದ್ಯಾ? ನಿಜವಾಗ್ಲೂ ನಿಂಗೇನೋ ಆಗಿದೆ ಅಮೂಲ್ ಬೇಬಿ. ನಿನ್ನೆ ಅದ್ಯಾವುದೋ ಗೊತ್ತಿಲ್ಲದೆ ಇರೋ ಭಾಷೆಯಲ್ಲಿ ಸಖಿ ಭಾರ್ಯ ಸಖಿ ಅಂತೆಲ್ಲ ಏನೇನೋ ಹೇಳ್ತಾ ಇದ್ದೆ. ಇವತ್ತು ಬ್ಯೂಟಿಫುಲ್ ಸಂಬಂಧ, ಅರ್ಥ ಆಗಬಾರ್ದು ಅಂತ ಏನೇನೋ ಹೇಳ್ತಿದ್ಯಲ್ಲ. ನೋಡು ಎಷ್ಟು ಹೆದರ್ಕೋತಾ ಇದೆಯಾ ನೀನು. ದೀಪ ಜೋರಾಗಿ ಉರಿದ್ರೆ ಆರು ಹೋಗುತ್ತೇನೋ ಅನ್ನೋ ಭಯ ಆಗುತ್ತೆ ಅಮೂಲ್ ಬೇಬಿ. ಹಾಗೆಲ್ಲ ಮಾತಾಡಬೇಡ ಸತ್ಯ. ಈ ದೀಪ ಯಾವತ್ತಿಗೂ ಆರಲ್ಲ. ನಿಜ ಹೇಳ ಸತ್ಯ, ಇವತ್ತು ನೀನು ನಡ್ಕೊಂಡ ರೀತಿ, ನಿನ್ನ ತಾಳ್ಮೆ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಇಷ್ಟೊಂದೆಲ್ಲ ಹೇಳ್ತಾ ಇರೋದು. ಅಮೂಲ್ ಬೇಬಿ, ನೀನು ನನ್ನನ್ನು ಹೊಗಳ್ತಿದೀಯಾ? ಸೊ ಇದೇ ಖುಷಿಗೆ ನಾನು ನಿನ್ಗೊಂದು ಗಿಫ್ಟ್ ಕೊಡೋಣ ಅಂತ ಅನ್ಕೋತಾ ಇದ್ದೀನಿ. ಏನು? ಅದೇ ನಿನ್ನೆ ಹೇಳಿದ ಪದದ ಅರ್ಥ ಏನು ಅಂತ ನೀನು ತುಂಬಾ ತಲೆ ಕೆಡ್ಸ್ಕೊಂಡಿದ್ದೆ ಅಲ್ವಾ? ಅದರ ಅರ್ಥ ನಾನೇ ಹೇಳ್ತೀನಿ. ಬೇಡ, ನೀನು ಅರ್ಥ ಹೇಳ್ಬೇಡ. ಅದು ನೀನು ನನಗೆ ಕೊಟ್ಟಿರೋ ಟಾಸ್ಕ್. ಅದನ್ನ ನಾನು ಕಂಪ್ಲೀಟ್ ಮಾಡಬೇಕು. ಮಾಡೇ ಮಾಡ್ತೀನಿ. ಇಲ್ಲ ಅಂದರೆ ನಾನು ಸೋತ್ಬಿಟ್ಟಂಗಾಗಲ್ವಾ? ಈ ಸತ್ಯ ಯಾವತ್ತೂ ಸೋಲಲ್ಲ. ಸತ್ಯ, ಕಾರ್ತಿಕ್, ಎಲ್ಲಿದ್ದೀರಪ್ಪ? ಬೇಗ ಬನ್ರೋ. ಏನಕ್ಕೆ ಹಾಗೆ ನೋಡ್ತಾ ಇದ್ಯಾ? ಅಪ್ಪ ಏನಕ್ಕೋ ಕರೀತಾ ಇದ್ದಾರೆ. ಅದೇನು ಅಂತ ಕೇಳ್ಕೊಂಬೇಡ ಬಾ. ಛೇ, ಅದನ್ನು ಹೇಳ್ತೀನಿ ಅಂತ ಹೊರಟಿದ್ದ. ನೀವು ಈಗಲೇ ಕರಿಬೇಕಾಗಿತ್ತ ರಾಯರೇ? ನಿಮ್ಮ ಮಗ ಏನೋ ಹೇಳ್ತಾನೆ ಅಂತ ನಾನು ಕಾಯ್ತಿದ್ದೆ. ಅಷ್ಟರಲ್ಲಿ ನೀವು ಕರೆದ್ಬಿಟ್ರಿ. ಅಮೂಲ್ ಬೇಬಿ ಇರು, ನಾನು ಬರ್ತೀನಿ.